ಚಿತ್ರತಂಡದವರಿಗೆ ಸಿನಿಮಾ ಬಿಡುಗಡೆ ಆಗೋದು ಒಂದು ದೊಡ್ಡ ಸಂಭ್ರಮದ ವಿಷಯ. ಅದೇ ಥರ ಆ ಸಿನಿಮಾ ಬಿಡುಗಡೆ ಆಗಬೇಕಾದ್ರೆ ಆ ಸಿನಿಮಾದ ಹೀರೋನೇ ಇಲ್ಲದೆ ಹೋದರೆ ಹೇಗಿರುತ್ತೆ? ನಿಜವಾಗ್ಲೂ ಒಂದು ಸಿನಿಮಾ ಬಿಡುಗಡೆ ಆಗೋದು ಒಂದು ಸಂಭ್ರಮ ಅಂತಾದರೆ ಅದು ಮರು ಬಿಡುಗಡೆ ಆಗೋದು ಇನ್ನೂ ಒಂದು ದೊಡ್ಡ ಸಂಭ್ರಮ. ಒಂದು ವಿಷಯ ತಿಳ್ಕೊಳ್ಳಿ, ಇವಾಗ ಒಂದು ಮದುವೆ ನಡೀತಾ ಇದೆ. ಆ ಮದುವೆನಲ್ಲಿ ಎಲ್ಲರೂ ಸಂಭ್ರಮ ಪಡ್ತಾ ಇದ್ದಾರೆ, ವರ ಇಲ್ಲ ವಧು ಇಲ್ಲ ಅಂದರೆ ಹೇಗಾಗತ್ತೆ? ಹಾಗೇನೆ ಈ ವಾರ ಒಂದು ಸಿನಿಮಾ ಮರು ಬಿಡುಗಡೆ ಆಗ್ತಾ ಇದೆ. ಯಾವುದು ಅನ್ನೋ ವಿಷಯವನ್ನ ಮತ್ತೆ ನಾವು ಈ ವಾರದಲ್ಲಿ ನೋಡೋಣ. ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು. ರಿಯಲ್ ಮರ್ಕೆರ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರದ ಸಿನಿಮಾ FMC ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೆರ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಈ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ವಿ ಈ ವಾರ ಅಂದ್ರೆ ಜೂನ್ 19ಕ್ಕೆ ಎಲ್ಲ ವಿವರಗಳನ್ನ ತಗೊಂಡು ಬರ್ತೀವಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಮ್ಮ ವಿನಂತಿ ಇದೆ. ಮಾಡ್ತೀರಲ್ವಾ? ಬನ್ನಿ ಒಂದೊಂದಾಗಿ ಯಾವ್ಯಾವ ಸಿನಿಮಾ ಅಂತ ನೋಡೋದಾದ್ರೆ, ಕನ್ನಡದಲ್ಲಿ 6 ಅಂದ್ರೆ 5+1 ಅಂದ್ರೆ ಅದು ರಿಲೀಸಿಂಗ್ ಆಗ್ತಾ ಇರೋದು. ಹಿಂದಿಯಲ್ಲಿ 3, ತೆಲುಗಲ್ಲಿ 7, ತಮಿಳಲ್ಲಿ 4, ಮಲಯಾಳಂನಲ್ಲಿ 3, ಇಂಗ್ಲಿಷಲ್ಲಿ 3, ಒಟ್ಟು 26 ಸಿನಿಮಾಗಳು ಈ ವಾರ ಜೂನ್ 19ಕ್ಕೆ ಬಿಡುಗಡೆ ಆಗ್ತಾ ಇದಾವೆ. ಒಂದೊಂದಾಗಿ ಯಾವ್ಯಾವ ಸಿನಿಮಾ ಅಂತ ನೋಡೋದಾದ್ರೆ, ಮೊದಲನೇದಾಗಿ ದೊಡ್ಡ ಮನ್ಸ ಅನ್ನುವಂಥ ಒಂದು ಸಿನಿಮಾ. ಇದು ಆಕ್ಚುಲಿ ಒಂದು 2-3 ವಾರದ ಹಿಂದೆನೆ ನಾನು ಹೇಳಿದ್ದೆ ಈ ವಿಷಯದ ಬಗ್ಗೆ, ಆದರೆ ಅದು ಅನಿವಾರ್ಯ ಕಾರಣದಾಗಿ ಅದು ಮುಂದಕ್ಕೆ ಹೋಗಿ ಈಗ ಜೂನ್ 19ಕ್ಕೆ ತೆರೆ ಕಾಣ್ತಾ ಇದೆ. ಇದೊಂದು ಆಕ್ಷನ್ ರೊಮ್ಯಾಂಟಿಕ್ ಸಿನಿಮಾ. ಅದರ ಒಂದು ಪೋಸ್ಟರ್ ಕೂಡ ತೋರಿಸ್ಬಿಡ್ತೀನಿ ನಿಮ್ಗೆ. ಇದು ಅದರ ಪೋಸ್ಟರ್. ದೊಡ್ಡ ಮನ್ಸ. ಏನಪ್ಪ ದೊಡ್ಡ ಮನ್ಸ? ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ ಏನಾದ್ರೂ ಒಂದು ಕೆಲಸ ಮಾಡುವಾಗ, ಅಯ್ಯೋ ಬಿಡಪ್ಪ ದೊಡ್ಡ ಮನ್ಸ ನೀನು ಅಂತ. ಹಾಗಾದ್ರೆ ಈ ಸಿನಿಮಾದಲ್ಲಿ ಆ ಥರ ಏನಾದ್ರೂ ಇದೆಯಾ? ನೋಡೋಣ ಬನ್ನಿ. ನೋಡಿ, ಬೆಂಗಳೂರಲ್ಲಿರೋ ಆಟೋ ಡ್ರೈವರ್ ಜೀವನದಲ್ಲಿ ನಡೆಯುವ ಘಟನೆಗಳ ಸುತ್ತ ಹೆಣೆದಂತ ಒಂದು ಕಾಲ್ಪನಿಕ ಕಥೆನೇ ಈ ಸಿನಿಮಾ. ನಟನಾಗೋ ಕನಸು ಕಾಣ್ತಾ ಇರೋ ಹಳ್ಳಿ ಹುಡುಗ ಬೆಂಗಳೂರಿಗೆ ಬಂದು ತನ್ನ ಗೆಳೆಯನ ಜೊತೆಗೆ ಸೇರಿ ಆಟೋ ಚಾಲಕನಾಗಿ ಕೆಲಸ ಮಾಡ್ತಾನೆ. ಹಾಗೋ ಹೀಗೋ ನಟಿಯೊಬ್ಬಳ ಪರಿಚಯ ಆಗಿ ಹಂಗೂ ಹಿಂಗೂ ಒಂದು ಸಿನಿಮಾಗೆ ನಾಯಕನಾಗಿ ಆಯ್ಕೆ ಆಗ್ತಾನೆ. ಆಮೇಲೆ ಏನಾಯ್ತು? ಆ ಸಿನಿಮಾ ಬಿಡುಗಡೆ ಆಯ್ತಾ? ಈಗ ಬಿಡುಗಡೆ ಆಗ್ತಾ ಇರೋ ಈ ಸಿನಿಮಾ ನೋಡಿ, ದೊಡ್ಡ ಮನ್ಸ ಅಂತ ಏನು ಅಂತ ನೀವೇ ತಿಳ್ಕೊಬಹುದು. ಶರತ್ ಕೃಷ್ಣ ಬಂಡವಾಳ ಹಾಕಿ ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಕವಿತಾ ಮಂಜುನಾಥ್ ನಿರ್ಮಾಣದಲ್ಲಿ ಸಹಕಾರಿಯಾಗಿದ್ದಾರೆ. ಅಹಮದಾಬಾದ್ ಹಾಗೂ ಬೆಂಗಳೂರಿನಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಸಂಗೀತವನ್ನ ಶ್ರೀಧರ್ ಕಶ್ಯಪ್ ಹಾಗೂ ಪೌಲ್ ಅಲೆಕ್ಸ್, ಛಾಯಾಗ್ರಹಣವನ್ನ ಆನಂದ ಇಳೆಯರಾಜ, ಸಂಕಲನವನ್ನ ವೇದಿಕ್ ವೀರ್, ತಾರಾಗಣದಲ್ಲಿ ಶರತ್ ಕೃಷ್ಣ, ರೇಷ್ಮಾ, ಲಿಂಗರಾಜಪ್ಪ, ಹುಲಿ ಕಾರ್ತಿಕ್, ಬಾಲ್ ರಾಜವಾಡಿ, ಶಿಲ್ಪಾ ಶಿವಕುಮಾರ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ಇನ್ನ ಮುಂದಿನ ಸಿನಿಮಾ ಊರಬ್ಬ ಅಂತ. ಊರಬ್ಬ ಇನ್ನೂ ವಿಶೇಷವಾಗಿ ಹೇಳ್ಬೇಕಂದ್ರೆ ಊರ ಹಬ್ಬ ಅನ್ನುವಂಥದ್ದು ಒಂದು ಸಿನಿಮಾ. ಏನಪ್ಪ ಈ ಸಿನಿಮಾ? ಇದೊಂದು ಭಕ್ತಿ ಪ್ರಧಾನ ಮತ್ತೆ ಥ್ರಿಲ್ಲರ್ ಸಿನಿಮಾ. ಊರಬ್ಬ ಎಲ್ಲ ಊರಲ್ಲೂ ನಡೆಯೋ ಒಂದು ಸಾಂಪ್ರದಾಯಿಕ ಪ್ರಕ್ರಿಯೆ. ಭಕ್ತಿ ಮತ್ತು ಥ್ರಿಲ್ಲರ್ ಅಂಶಗಳನ್ನ ಮಿಶ್ರಣ ಮಾಡಿ ತಯಾರಿಸಲಾದಂಥ ಒಂದು ಸಿನಿಮಾ. ಉಜ್ಜಯಿನಿ ಚೌಡೇಶ್ವರಿ ಉತ್ಸವದಲ್ಲಿ ಒಂದು ಅನಿರೀಕ್ಷಿತ ಘಟನೆ ಆಗುತ್ತೆ. ಇದು ಯಾಕಾಯಿತು? ಆ ರಹಸ್ಯಗಳ ಹುಡುಕಾಟದಲ್ಲಿ ಹಬ್ಬದ ಆಚರಣೆ, ಸಸ್ಪೆನ್ಸ್ ಮತ್ತು ಭಕ್ತಿಯನ್ನು ಬಿತ್ತರಿಸುವ ಸಿನಿಮಾ ಊರಬ್ಬ. ನರೇಶ್ ಗೌಡ ಬಂಡವಾಳ ಹೂಡಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. MD ಶ್ರೀಧರ್ ಚಿತ್ರಕಥೆ ಬರೆದು ಶಂಕರ್ ಲಕ್ಕಿ ನಿರ್ದೇಶನ ಮಾಡಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ತಾನಿಷಾ ಕುಪ್ಪಂಡ ಅಭಿನಯಿಸಿದ್ದಾರೆ. ಸಂಗೀತವನ್ನ ಅಕ್ಷಯ್ ರಿಷಬ್, ಸಂಭಾಷಣೆಯನ್ನ H ವಾಸು, ಛಾಯಾಗ್ರಹಣದಲ್ಲಿ AV ಕೃಷ್ಣಕುಮಾರ್, ತಾರಾಗಣದಲ್ಲಿ ನರೇಶ್ ಗೌಡ, ತನಿಷಾ ಕುಪ್ಪಂಡ, ಪಾಯಲ್ ಚಂಗಪ್ಪ, ಮಿತ್ರ, ಸಿದ್ದು ಮೂಲಿಮನಿ, ಅರವಿಂದ್ ರಾವ್, ಮಿಮಿಕ್ರಿ ಗೋಪಿ, ದೊಡ್ಡಣ್ಣ, ಬಿರಾದಾರ್, ಬಾಲ್ ರಾಜವಾಡಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾ ಯಶಸ್ವಿ ಆಗ್ಲಿ ಅಂತ ಹಾರೈಸೋಣ. ಯಶಸ್ವಿ ಆಗ್ಬೇಕಂದ್ರೆ ನೀವು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡ್ಬೇಕು. ಇನ್ನು ಮುಂದಿನ ಸಿನಿಮಾ ಕಾಲಘಟ್ಟ ಅಂತ. ಅದರ ಒಂದು ಪೋಸ್ಟರ್ ನಿಮಗೆ ತೋರಿಸ್ಬಿಡ್ತೀನಿ. ಕಾಲಘಟ್ಟ ಏನಪ್ಪ ಇದು? ಕಾಲಘಟ್ಟ ಸಿನಿಮಾ ಅಂದ್ರೆ 2 ಕಾಲಘಟ್ಟಗಳಲ್ಲಿ ನಡೆಯುವಂತಹ ಒಂದು ಕಥೆ ಇದು. ಮೊದಲ ಭಾಗದಲ್ಲಿ 330 ವರ್ಷಗಳ ಹಿಂದೆ ನಡೆದ ಕಥೆ ಆದರೆ, ಎರಡನೇ ಭಾಗ ಪ್ರಸ್ತುತ ಕಾಲದಲ್ಲಿ ನಡೆಯೋ ಕಥೆ.
ಏನ್ ಕಥೆ ಅನ್ನೋದನ್ನ ಚಿತ್ರತಂಡ ಎಲ್ಲೂ ಬಿಟ್ಕೊಟ್ಟಿಲ್ಲ. ಗ್ರಾಮೀಣ ಸೊಗಡಿನ ಜಾನಪದ ಕಲೆಯ ಬಗ್ಗೆ ಸಿನಿಮಾದಲ್ಲಿ ತೋರಿಸಿದ್ದೇವೆ ಅಂತ ಅಷ್ಟೇ ಹೇಳಿದ್ದಾರೆ. ಲಯನ್ ಚಿಕ್ಕೇಗೌಡ TC ತಳಗವಾಡಿ ಅವರು ಈ ಸಿನಿಮಾವನ್ನ ನಿರ್ಮಿಸಿದ್ದು, ಖಾಲಿ ಡಬ್ಬಾ ಸಿನಿಮಾ ನಿರ್ದೇಶಿಸಿದ್ದ ಕೆ ಪ್ರಕಾಶ್ ಅಂಬಳೆ ಕಥೆ, ಚಿತ್ರಕಥೆ, ಸಂಭಾಷಣೆ ಬರೆದು ಈ ಎರಡನೇ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ. ಮೈಸೂರು, ನಂಜನಗೂಡು ಹಾಗೂ ಕಳಲೆಯಲ್ಲಿ ಚಿತ್ರೀಕರಣವಾಗಿದೆ. ಅಭಿದಾಸ್ ಹಾಗೂ ನಿತಿಲ್ ಎಂ ನಾಯಕರಾಗಿದ್ದಾರೆ. ಸಂಗೀತವನ್ನ AM ನೀಲ್, ಛಾಯಾಗ್ರಹಣವನ್ನ ಸದಾಶಿವ್ ಹಿರೇಮಠ್ ಹಾಗೂ ರಾಜ್ ಕಡೂರ್, ಸಂಕಲನವನ್ನ ವೆಂಕಟೇಶ್ UDV, ತಾರಾಗಣದಲ್ಲಿ ಅಭಿದಾಸ್, ನಿತಿಲ್ ಎಂ, ಖುಷಿ PS, ಗಹನ್ ಗೌಡ, ಪ್ರಶಾಂತ್ ನಟನ, ಶೋಭರಾಜ್, ಭವ್ಯ, ರಮೇಶ್ ಭಟ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ. ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಎಜುಕೇಟೆಡ್ ಬುಲ್ಸ್ ಅಂತ. ನಾವು ಯಾವಾಗಲೂ ತಮಾಷೆ ಮಾಡ್ತಾ ಇರ್ತೀವಿ, ಅವನ್ ಬೇಡಪ್ಪ ಎಜುಕೇಟೆಡ್ ಬುಲ್ಸ್ ಅಂತ. ಹಂಗಂದ್ರೆ ಆ ಥರ ಏನಾದ್ರು ಇದೆಯಾ? ಇದೊಂದು ಕಾಮಿಡಿ ಸಿನಿಮಾ. 4 ಜನ ವೆಲ್ ಎಜುಕೇಟೆಡ್ ಅಂದ್ರೆ ಸರಿಯಾಗಿ ವಿದ್ಯೆ ಕಲಿತ ಯುವಕರು, ಅವ್ರಿಗೆ ಸಮಾಜದಲ್ಲಿ ಹಿಂಗೆ ಗುರುತಿಸ್ಕೊಳ್ಬೇಕು ಅಂತ ಅವರವರದೇ ಆದಂಥ ಕನಸಿರುತ್ತೆ. ಅವರ ಆಸೆಯನ್ನ ಕೆಲವರು ದುರುಪಯೋಗ ಪಡಿಸ್ಕೊಳ್ತಾರೆ. ಅದರಿಂದ ಒಂದರ ಮೇಲೊಂದರಂತೆ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಅಂದ್ರೆ ವಿದ್ಯೆ ಜೊತೆನೂ ಬುದ್ಧಿ ಇರಬೇಕು, ಅದರ ಅರ್ಥ ಎಜುಕೇಶನ್ ಜೊತೆ ಕಾಮನ್ ಸೆನ್ಸ್ ಕೂಡ ಇರಬೇಕು ಅನ್ನೋದನ್ನ ಸಾರುವಂತ ಒಂದು ಸಿನಿಮಾ. MS ಎಂಟರ್ಪ್ರೈಸಸ್ ಲಾಂಛನದಲ್ಲಿ ಹಿರಿಯ ತಂತ್ರಜ್ಞ GK ಮುದ್ದುರಾಜ್ ಬಂಡವಾಳ ಹಾಕಿ 10 ವರ್ಷಗಳ ನಂತರ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ. ಇದು ಇವರ 41ನೆಯ ಸಿನಿಮಾ. ನೀರಜ್ ನಾಯಕನಾಗಿ, ಪೂರ್ವಿಕಾ ನಾಯಕಿಯಾಗಿ ನಟಿಸಿದ್ದಾರೆ. ಬೆಂಗಳೂರು ಸುತ್ತಮುತ್ತ ಈ ಸಿನಿಮಾದ ಚಿತ್ರೀಕರಣವಾಗಿದೆ. ಸಂಗೀತವನ್ನ ಸೂರಜ್ ಜೋಯಿಸ್, ಛಾಯಾಗ್ರಹಣವನ್ನ ರತೀಂದ್ ಗೌಡ, ಸಾಹಸವನ್ನ ಥ್ರಿಲ್ಲರ್ ಮಂಜು, ಸಂಕಲನವನ್ನ M ಸಂಜೀವ್ ರೆಡ್ಡಿ, ತಾರಾಗಣದಲ್ಲಿ ಅಜಯ್ ರಾಮ್, ಭವ್ಯ, ಚಿದಾನಂದ, ನೀರಜ್ ಮಂಜುನಾಥ್, ಪೂರ್ವಿಕಾ ಶ್ರೀನಿವಾಸ್, ರಾಕೇಶ್ ಕೊಟ್ರಯ್ಯ ಮಠ, ರನ್ಯಾ ಕೃಷ್ಣಮೂರ್ತಿ, ತೇಜಸ್ ಕುಮಾರ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ಹಾರೈಸ್ತೇವೆ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ಇನ್ನು ಮುಂದಿನ ಸಿನಿಮಾ ಬಾಸ್ ಅಂತ. ಏನಪ್ಪ ಇದು ಬಾಸ್? ಈ ನೋಡಿ, ಯಾವಾಗಲೂ ಈ ಬಾಸು ಅದು ಇದು ಎಲ್ಲ ಬಂದಾಗ ಒಂದು ರೀತಿಯ ಒಂದು ವಾತಾವರಣ ಬೇರೆನೆ ಆಗೋಗ್ಬಿಟ್ಟಿದೆ ಈ ನಡುವೆ. ಕಾರಣ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಅದೇ ತರ ಈ ಸಿನಿಮಾದಲ್ಲೂ ಕೂಡ ಆ ಥರದ್ದು ಒಂದು ಸಣ್ಣ ಎಳೆ ಕೂಡ ಇದೆ ಅಂತ ಟೀಸರ್ ನೋಡಿದಾಗ ಗೊತ್ತಾಗುತ್ತೆ. ಏನಿದು? ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ನಾಯಕನೊಬ್ಬ ನಿಜ ಜೀವನದಲ್ಲಿ ಕೊಲೆ ಪ್ರಕರಣದಲ್ಲಿ ಸಿಕ್ಕಿ ಬೀಳುವ ಕಾಲ್ಪನಿಕ ಕಥೆ ಈ ಸಿನಿಮಾ. ಸತ್ಯಮೇವ ಜಯತೆ ಅನ್ನೋ ಅಡಿಬರಹ ಇರುವಂತಹ ಈ ಸಿನಿಮಾದಲ್ಲಿ ಟೀಸರ್ ಇತ್ತೀಚೆಗೆ ನಡೆದ ಘಟನೆಗೆ ಹೋಲಿಕೆಯಾಗುತ್ತೆ ಅಂತ ಆ ಕಾರಣದಿಂದ ಈ ಸಿನಿಮಾ ಅದಕ್ಕೆ ಕೋರ್ಟ್ ತಡೆಯಾಜ್ಞೆ ಕೂಡ ನೀಡಿತ್ತು. ಆದರೆ ಇದು ಶಿವಸ್ವಾಮಿ ಕೊಲೆ ಪ್ರಕರಣ ಅನ್ನತ್ತೆ ಚಿತ್ರತಂಡ. ನಿಜವಾದ ಕತೆ ಏನು ಅನ್ನೋದು ಟ್ರೈಲರ್ ಬಿಡುಗಡೆ ಆದ್ಮೇಲೆನೆ ನಮ್ಗೆಲ್ರಿಗೂ ಗೊತ್ತಾಗ್ಲಿದೆ. ಸಿರಿ ಪ್ರೊಡಕ್ಷನ್ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು. ವಿ ಲವ ಕಥೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದಾರೆ. ತನುಷ್ ಶಿವಣ್ಣ ನಾಯಕನಾಗಿ ಅಭಿನಯಿಸಿದ್ದಾರೆ. ವಂದಿತಾ ಗೌಡ ಹಾಗೂ ಪಾಯಲ್ ಚಂಗಪ್ಪ ನಾಯಕಿಯರಾಗಿ ಅಭಿನಯಿಸಿದ್ದಾರೆ. ಬೆಂಗಳೂರು ಸುತ್ತಮುತ್ತ ಈ ಸಿನಿಮಾವನ್ನ ಚಿತ್ರೀಕರಣ ಮಾಡಲಾಗಿದೆ. ಸಂಗೀತವನ್ನ ದೇವಿ ಸುರೇಶ್, ಛಾಯಾಗ್ರಹಣವನ್ನ ಶರತ್ ಎನ್ಆರ್ಪುರ್, ಸಂಕಲನವನ್ನ ಮಹೇಶ್ ರೆಡ್ಡಿ, ತಾರಾಗಣದಲ್ಲಿ ತನುಷ್ ಶಿವಣ್ಣ, ವಂದಿತಾ ಗೌಡ, ಪಾಯಲ್ ಚಿಂಗಪ್ಪ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ದಯವಿಟ್ಟು ಈ ಸಿನಿಮಾವನ್ನು ಕೂಡ ನೀವು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ಮೊದಲನೇ ನಾನು ಹೇಳಿದ್ದೆ, ಒಂದು ಸಿನಿಮಾ ಮರು ಬಿಡುಗಡೆ ಆಗ್ತಾ ಇದೆ, ಆದರೆ ಅದನ್ನ ನೋಡೋದಕ್ಕೆ ಆ ಸಿನಿಮಾದ ಹೀರೋ ಅಥವಾ ತಂಡದ ಕೆಲವರು ಇಲ್ಲ. ಆ ಸಮಯದಲ್ಲಿ ಈ ಸಂಭ್ರಮವನ್ನ ಅವ್ರು ಹೆಂಗ್ ಹಂಚ್ಕೊಳ್ತಾರೆ, ಆ ಸಿನಿಮಾ ಯಾವುದು, ಅದೆಲ್ಲವನ್ನ ಹೇಳೋಣ. ಇದು ಪೋಸ್ಟರ್ ತೋರಿಸ್ಬಿಡ್ತೀನಿ ಮೊದಲು ನಿಮಗೆ. ತುಂಬಾ ಹಿಟ್ ಆದಂತ ಒಂದು ಸಿನಿಮಾ ಕಲಾಸಿಪಾಳ್ಯ ಅಂತ. ಮನ್ಮಥ ರಾಜ, ಈ ಹಾಡು ಕೇಳಿರ್ಬೋದು ನೀವು, ತುಂಬಾ ಹಿಟ್ ಆಗಿತ್ತು ಆ ಹಾಡು.
ಈ ಸಿನಿಮಾ 2004ರಲ್ಲಿ ತೆರೆ ಕಂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯಿಸಿದ ಈ ಸಿನಿಮಾ ಗಲ್ಲಾ ಪೆಟ್ಟಿಗೆಯನ್ನ ಬಾಚಿಕೊಂಡಿತ್ತು. ರಾಮು ಫಿಲ್ಮ್ಸ್ ಅಡಿಯಲ್ಲಿ ರಾಮು ಅವರು ನಿರ್ಮಿಸಿದ ಈ ಸಿನಿಮಾವನ್ನ ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿದ್ರು. ಈಗ ಮತ್ತೆ ಜೂನ್ 19ರಂದು ಮರು ಬಿಡುಗಡೆ ಆಗ್ತಾ ಇದೆ. ನಾವು ಕೂಡ ಈ ಸಿನಿಮಾಗೆ ಮತ್ತೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರದಲ್ಲಿ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ಇನ್ನ ಬೇರೆ ಭಾಷೆಯ ಸಿನಿಮಾಗಳನ್ನು ನೋಡೋದಾದ್ರೆ ಹಿಂದಿಯಲ್ಲಿ 3 ಸಿನಿಮಾಗಳು. ಕಾಕ್ಟೈಲ್ 2 ಅಂತ, ಇದೊಂದು ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ. ಕಾಕ್ಟೈಲ್ 1 ಯಶಸ್ಸಿನ ನಂತರ ಈಗ 2ನೇ ಭಾಗ ತೆರೆ ಕಾಣ್ತಾ ಇದೆ. ಹೋಮಿ ಅದಾಜಿನಿಯಾ ನಿರ್ದೇಶಿಸಿದ ಈ ಸಿನಿಮಾದಲ್ಲಿ ಶಾಹಿದ್ ಕಪೂರ್, ರಶ್ಮಿಕಾ ಮಂದಣ್ಣ ಪ್ರಮುಖ ಪಾತ್ರದಲ್ಲಿದ್ದಾರೆ. ಇನ್ನೊಂದು ಉತ್ತೇಜನ್ ದಿ ಫೈರ್ ಅನ್ನುವಂತಹ ರೊಮ್ಯಾಂಟಿಕ್ ಥ್ರಿಲ್ಲರ್. ಸಮರ್ಪಿತ್ ಫಾದರ್ಸ್ ಲವ್ ಅನ್ನುವಂತಹ ತಂದೆಯ ಬಗ್ಗೆ ಇರುವ ಒಂದು ಸಿನಿಮಾ. ಒಟ್ಟು 3 ಸಿನಿಮಾಗಳು ಈ ವಾರ ಹಿಂದಿಯಲ್ಲಿ ಜೂನ್ 19ಕ್ಕೆ ತೆರೆ ಕಾಣ್ತಾ ಇದ್ದಾವೆ. ತೆಲುಗಿನಲ್ಲಿ 7 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಮಾ ಇಂಟಿ ಬಂಗಾರಂ ಅನ್ನುವಂತಹ ಒಂದು ಕಾಮಿಡಿ ಥ್ರಿಲ್ಲರ್. ನಂದಿನಿ ರೆಡ್ಡಿ ನಿರ್ದೇಶನದ ಈ ಸಿನಿಮಾದಲ್ಲಿ ಸಮಂತಾ ರುತ್ ಪ್ರಭು ಹಾಗೂ ಕನ್ನಡದ ದಿಗಂತ್ ಮುಖ್ಯ ಪಾತ್ರದಲ್ಲಿದ್ದಾರೆ. ದಿವಾನ ಅನ್ನುವಂತಹ ಒಂದು ರೊಮ್ಯಾಂಟಿಕ್. ಚೆಟ್ಟುಮಿದ ದಯ್ಯಂ ನಾಕೆ ಭಯಂ ಅನ್ನುವಂಥ ಒಂದು ಕಾಮಿಡಿ ಹಾರರ್. LGBT ಎ ಲೀಗಲ್ ಬ್ಯಾಟಲ್ ಅನ್ನುವಂಥ ಒಂದು ಸೋಷಿಯಲ್ ಥ್ರಿಲ್ಲರ್. ಟ್ರಾನ್ಸ್ಫರ್ ತ್ರಿಮೂರ್ತುಲು ಅನ್ನುವಂಥ ಒಂದು ಕಾಮಿಡಿ ಸಸ್ಪೆನ್ಸ್. ದಿಷ್ಟಿ ಬೊಮ್ಮ ಅನ್ನುವಂಥ ಒಂದು ಹಾರರ್ ಸಿನಿಮಾ. ಪಾತಾಳ ಗುಹಾ ಅನ್ನುವಂತಹ ಒಂದು ಸಿನಿಮಾ ಅಡ್ವೆಂಚರ್ ಹಾರರ್ ಥ್ರಿಲ್ಲರ್. ಇದು ಆಕ್ಚುಲಿ ದಿ ಡೀಸೆಂಟ್ ಪಾರ್ಟ್ 2 ಅನ್ನುವಂತಹ ಇಂಗ್ಲಿಷ್ ಸಿನಿಮಾದ ರೀಮೇಕ್ ಆಗಿರುವಂತಹ ಒಂದು ಸಿನಿಮಾ ತೆಲುಗು ಭಾಷೆಯಲ್ಲಿ. ಇನ್ನ ತಮಿಳಲ್ಲಿ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೀವಿ ಅಂತ ನೋಡೋದಾದ್ರೆ ಒಟ್ಟು 4 ಸಿನಿಮಾಗಳು ಕಾಣ್ತಾ ಇದಾವೆ. 100 ಸ್ವಾಮಿ ಅನ್ನುವಂತಹ ಒಂದು ಸಿನಿಮಾ. ಆಕ್ಚುಲಿ ಅದು 100 ಸಾಮಿ ಅಂತ ಅವರೇನೆ ಹೇಳೋದು. ಇದು ತಮಿಳಲ್ಲಿ. ಇದೇ ಕೂಡ ತೆಲುಗುನಲ್ಲೂ ಕೂಡ ಇದೇ ಸಿನಿಮಾ ತೆರೆ ಕಾಣ್ತಾ ಇದೆ. ಅದರ ಹೆಸರು ಕೂಡ ಬೇರೆ. ಅದ ಹೆಸರು ಒಂದ ದೇವುಳ್ಳು ಅಂತ. ಸೋಷಿಯಲ್ ಡ್ರಾಮಾ ಇದು. ಸಸಿ ನಿರ್ದೇಶಿಸಿದ ಈ ಸಿನಿಮಾದಲ್ಲಿ ವಿಜಯ್ ಆಂಟನಿ ಮುಖ್ಯ ಪಾತ್ರದಲ್ಲಿದ್ದಾರೆ. ಆಕ್ಷನ್ ರೊಮ್ಯಾಂಟಿಕ್ ಇರುವಂತಹ ಮನು. ಆಕ್ಷನ್ ಕಾಮಿಡಿ ಥ್ರಿಲ್ಲರ್ ಇರುವಂತಹ ಎಂಗಲ್ ತಂಗಂ ಹಾಗೂ ಹಾರರ್ ಥ್ರಿಲ್ಲರ್ ಡಾರ್ಕ್ ಜೈಂಟ್ ಅನ್ನುವಂತಹ ಒಟ್ಟು 4 ಸಿನಿಮಾಗಳು ಈ ವಾರ ಜೂನ್ 19ಕ್ಕೆ ತೆರೆ ಕಾಣ್ತಾ ಇದ್ದಾವೆ. ಮಲಯಾಳಂನಲ್ಲಿ 3 ಸಿನಿಮಾಗಳು. ಬಾಲನ್ ದಿ ಬಾಯ್ ಅನ್ನುವಂಥ ಒಂದು ಮಲಯಾಳಂ ಸಿನಿಮಾ. ಮೂಲತಃ ಇದು ಮಲಯಾಳಂ ಸಿನಿಮಾ ಆದ್ರೂ ಕೂಡ ಕನ್ನಡ, ತೆಲುಗು, ತಮಿಳು ಹಾಗೂ ಹಿಂದಿ ಭಾಷೆಯಲ್ಲಿ ಕೂಡ ತೆರೆ ಕಾಣ್ತಾ ಇದೆ. ಇದೊಂದು ಮಿಸ್ಟ್ರಿ ಸೈಕಾಲಜಿಕಲ್ ಸಿನಿಮಾ. ಚಿನ್ನ ಚಿನ್ನ ಆಸೆ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಸಿನಿಮಾ. ಸೀಕ್ರೆಟ್ ಆಫ್ ಕಳಿಂಗ ಅನ್ನುವಂತಹ ಒಂದು ಸಿನಿಮಾ. ಇದು ಜೂನ್ 18ಕ್ಕೆ ತೆರೆ ಕಾಣ್ತಾ ಇದೆ. ಇಂಗ್ಲಿಷ್ ಅಲ್ಲಿ 3 ಸಿನಿಮಾಗಳು. ಟಾಯ್ ಸ್ಟೋರಿ 5 ಅನ್ನುವಂತಹ ಒಂದು ಇಂಗ್ಲಿಷ್ ಸಿನಿಮಾ. ಮೂಲತಃ ಇಂಗ್ಲಿಷ್ ಆದ್ರೂ ಕೂಡ ಹಿಂದಿ ಭಾಷೆಯಲ್ಲೂ ಕೂಡ ಇದು ಬಿಡುಗಡೆ ಆಗ್ತಾ ಇದೆ. ಇದೊಂದು ಅನಿಮೇಷನ್ ಕಾಮಿಡಿ ಸಿನಿಮಾ. ದ ಫ್ಯೂರಿಯಸ್ ಅನ್ನುವಂತಹ ಆಕ್ಷನ್ ಥ್ರಿಲ್ಲರ್. ದ ವಾಯ್ಸ್ ಆಫ್ ಹಿಂದ್ ರಾಜಬ್ ಅನ್ನುವಂತಹ ಒಂದು ಸಿನಿಮಾ. ಆಕ್ಚುಲಿ ಮೂಲವಾಗಿ ಇದು ಹೀಬ್ರೂ ಭಾಷೆಯಲ್ಲಿದ್ರೂ ಕೂಡ ಇಂಗ್ಲಿಷ್ ಅಲ್ಲಿ ಇದು ತೆರೆ ಕಾಣ್ತಾ ಇದೆ. ವಾರ್ ಅಂಡ್ ಬಯೋಗ್ರಫಿ ಕೂಡ ಈ ಸಿನಿಮಾ. ಇವಿಷ್ಟು ಒಟ್ಟು 26 ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇರೋದು. ನಾವು ಪ್ರತಿ ವಾರ ಬಂದು ಹೇಳ್ತೀವಿ ಇಷ್ಟು ಸಿನಿಮಾಗಳು ತೆರೆ ಕಾಣ್ತಾ ಇದ್ದೀವಿ, ಹೇಗೆ, ಏನು, ಎಂತು, ಹೇಗೆ ಓಡ್ತಾ ಇದೆ ಸಿನಿಮಾಗಳು. ಈ ನಡುವೆ ಸಿನಿಮಾ ಥಿಯೇಟರ್ಗೆ ಜನ ಹೋಗಿ ನೋಡೋದು ಕಡಿಮೆ ಆಗ್ತಾ ಇದೆ ಅನ್ನುವಂತಹ ದೂರುಗಳು ಕೂಡ ತುಂಬಾ ಕೇಳಿ ಬರ್ತಾ ಇದೆ. ಅದು ಒಂದು ಮಟ್ಟಿಗೆ ನಿಜ ಕೂಡ ಹೌದು. ಅದು ಹೋಗ್ಬೇಕು ಅಂತಾದ್ರೆ ನಾವು ಸಿನಿಮಾವನ್ನ ತುಂಬಾ ಚೆನ್ನಾಗಿ ಜನಕ್ಕೆ ಇಷ್ಟ ಆಗುವ ಹಾಗೆ, ಅದು ನೋಡಿಸ್ಕೊಂಡು ಹೋಗುವ ಹಾಗೆ ನಾವು ಮಾಡಬೇಕಾಗುತ್ತೆ. ಕಾರಣ ಇಷ್ಟೇ, ಈಗ ಕ್ವಾಂಟಿಟಿಗಳು ತುಂಬಾ ಜಾಸ್ತಿ ಆಗ್ತಾ ಇದೆ, ಕ್ವಾಲಿಟಿಗಳು ಬಿದ್ದು ಹೋಗ್ತಾ ಇದೆ. ಅದಕ್ಕೆ ಪ್ರಮುಖವಾದ ಕಾರಣ ಏನು ಅಂದ್ರೆ, ಈಗ ನಾನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಆ ಸಿನಿಮಾಗೆ ನಾನೇ ಹೀರೋ, ನಾನು ಹೀರೋ ಆಗ್ಬೇಕು ಅಂತಾನೆ ನಾನೊಂದು ಸಿನಿಮಾ ಅದಕ್ಕೆ ಬಂಡವಾಳ ಹಾಕ್ತಾ ಇದ್ದೀನಿ ಅನ್ನೋ ಒಂದು ದೃಷ್ಟಿಯಿಂದ ನಾವು, ಅದೊಂದೇ ದೃಷ್ಟಿಯಿಂದ ನಾವು ಸಿನಿಮಾ ಮಾಡಿದಾಗ ಸಿನಿಮಾ ಯಶಸ್ವಿ ಆಗೋದು ಹೇಗೆ? ಅದಕ್ಕೊಂದು ನಿರ್ದೇಶನ ಅಂತ ಇರುತ್ತೆ, ಕ್ಯಾಮ್ರಾ ವರ್ಕ್ ಅಂತ ಇರುತ್ತೆ, ಸೌಂಡ್ ಅಂತ ಇರುತ್ತೆ, ಅದನ್ನ ಪ್ರಚಾರ ಮಾಡುವಂತಹ ಒಂದು ವಿಧ ಇರುತ್ತೆ. ಈ ತರ ಹಲವಾರು ರೀತಿಯ ಸಂಗತಿಗಳು ಸಿನಿಮಾ ಮಾಡೋರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಅವರ ಉದ್ದೇಶ ಕೇವಲ ನನ್ನ ಮಗ ಇರ್ಬೋದು ಅಥವಾ ನಾನು ಇರ್ಬೋದು ಸಿನಿಮಾದಲ್ಲಿ ಹೀರೋ ಆಗಿ ಕಾಣಿಸ್ಕೊಳ್ಬೇಕು ಅಂತ. ಆ ಥರ ಆದಾಗ ಖಂಡಿತವಾಗ್ಲೂ ಕೂಡ ಕ್ವಾಲಿಟಿ ಡ್ರಾಪ್ ಡೌನ್ ಆಗುತ್ತೆ. ಅದೇ ಜಾಸ್ತಿ ಆದಾಗ ಜನಕ್ಕೆ ಏನನ್ಸುತ್ತೆ, 1, 2, 3 ಸಿನಿಮಾಗಳು ಚೆನ್ನಾಗಿ ಬಂದಾಗ ಅಯ್ಯೋ ಆ ಸಿನಿಮಾನು ಇದೇ ತರ ಇರ್ಬೋದು, ಈ ಸಿನಿಮಾನು ಅದೇ ತರ ಇರ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ ಒಳ್ಳೆಯ ಕತೆ ಇರುವ ಸಿನಿಮಾಗಳು ಕೂಡ ಬಿದ್ದು ಹೋಗೋದನ್ನ ನಾವಿವಾಗ ಕಾಣ್ತಾ ಇದ್ವಿ. ಕಾರಣ ಯಾರೇ ಸಿನಿಮಾ ಮಾಡಿದ್ರು ಕೂಡ ಅದಕ್ಕೆ FMC ನಿಮಗೆ ಸಾಕಷ್ಟು ಸಹಾಯವನ್ನ ಮಾಡುತ್ತೆ.
ಬನ್ನಿ ನಮ್ಮ ಜೊತೆಗೆ ಸೇರಿ ಯಾವ ವಿಷಯಗಳನ್ನ ನಾವು ಸಿನಿಮಾ ಮಾಡೋದಕ್ಕಿಂತ ಮುಂಚೆ ತಿಳ್ಕೋಬೇಕು ಅನ್ನೋದನ್ನ ಕಲ್ತ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳನ್ನ ನೀವು ಕೂಡ ಮಾಡಿ ಜನ ಕೂಡ ನೋಡ್ತಾರೆ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನನ್ನ ಈ ಒಂದು ಕಾರ್ಯಕ್ರಮವನ್ನ ನೀವೆಲ್ಲರೂ ನೋಡಿದ್ದೀರಾ, ಹರಿಸಿದ್ದೀರಾ. ಇನ್ನೂ ಹೆಚ್ಚಾಗಿ ನನ್ನ ಈ ಕಾರ್ಯಕ್ರಮವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೊಬ್ಬರಿಗೆ ನೀವು ತಿಳಿಸ್ಕೊಡಿ. ನಿಮ್ಮ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳ್ತಾ ಮುಂದಿನ ವಾರ ಮತ್ತೆ ಹೊಸ ಸಿನಿಮಾಗಳನ್ನ ನಿಮ್ಗೆ ಮಾತಾಡೋದಕ್ಕೆ ಬರ್ತೀನಿ. ರಿಯಲ್ ಮರ್ಕೆರ ಸಹಯೋಗದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಉದ್ದೇಶ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡ್ಬೇಕು ಅನ್ನೋದು. ಮಾಡ್ತಿರಲ್ವಾ?